ಇದು ತುಂಬಾ ತುಂಬಾ ಬೇಗ ಬೆಳೆಯುವಂತ ಗಿಡ, ಇದು ಬಾಗೆ ಗಿಡ ಅಂತೇಳಿ. ಇದು ನಾವು ಗಾಣದ ಎಣ್ಣೆಗೆ ಇವತ್ತು ಯಾವ ಮರವನ್ನ ಬಳಸ್ತೀವಿ ಅಂದ್ರೆ ಬಾಗೆ ಮರನೇ ನಾವು ಬಳಸೋದು. ಇದೇನಾದ್ರೂ ನಮ್ಮ ಪುಣ್ಯಕ್ಕೆ ಒಂದು 4 ಅಡಿ ದಪ್ಪ 11 ಅಡಿ ಉದ್ದ ಬಂದ್ರೆ 1,40,000 ರೂಪಾಯಿ. ಒಂದು ಗಾಣದ ಮರದ ಬೆಲೆ ಇವತ್ತು 1,40,000 ರೂಪಾಯಿ. ನೋಡಿ, ಈ ಮರನೇ ಅದು ನಾವು ಬಳಸೋದು. ಅದಕ್ಕೆ ಇದು ಬಾಗೆ ಗಿಡ. ಬಾಗೆ ಗಿಡದಿಂದ ತುಂಬಾ ಯಥೇಚ್ಛ ಸೊಪ್ಪು ಬರುತ್ತೆ ಭೂಮಿಗೆ. ನೋಡಿ ಯಾವ ತರ ಇದೆ, ದಟ್ಟವಾಗಿದೆ, ತುಂಬಾ ಹ್ಯೂಮಸ್ ಇರುತ್ತೆ. ಒಂದು 8-10 ವರ್ಷದಲ್ಲಿ ಆ ಗಿಡ ನಮ್ಗೆ ಏನಾಗುತ್ತೆ, ಕಟಾವ್ಗೆ ಬರುತ್ತೆ. ಇಂಥ ಗಿಡಗಳನ್ನ ನಾವು ಹಾಕೊಳ್ಬೇಕು. ಮುಂದೆ ಬರೋ ಬಾಳೆ ಗಿಡದಲ್ಲೇ ನಿಮ್ಗೆ ಒಳ್ಳೆ ಕೊನೆ ಬರೋದು. ನಾವು ನಟ್ಟಿರೋದ್ರಲ್ಲ ಬರೋದು. ನಾವು ನಟ್ಟಿರೋದ್ರಲ್ಲಿ ಬರೋದು ಬರೀ ಶೋ ಅಷ್ಟೇ. ಅದು ಅದ್ರಲ್ಲಿ ನಿಮ್ಗೆ 1 ಚೀಪೆ 2 ಚೀಪೆ ಬರೋದು. ಈಗ ನೆಕ್ಸ್ಟ್ ಇದ್ರಲ್ಲಿ ಬರ್ತಾ ಇದೆಯಲ್ಲ ನೋಡಿ, ಇದು ಅಲ್ಲ ಹೇಳೋದು ಎಕ್ಸಾಂಪಲ್. ಇದು ಇನ್ನೂ ಚೆನ್ನಾಗಿ ಬರುತ್ತೆ, ನಿಮಗೆ ಸೂಪರ್ ಆಗಿ ಬರುತ್ತೆ. ಈಗ ಅದು ನೋಡಿ, ಬಾಳೆ 18 ಅಡಿಗೆ ಒಂದು ಬಾಳೆ. ವ್ಯವಸ್ಥಿತವಾಗಿ ಯಾವ ಯಾವ ಗಿಡ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇದ್ದಾಗ ಮಾತ್ರ ಅದು ತೋಟ. ನೋಡಿ, ಇಲ್ಲಿ ಮಧ್ಯದಲ್ಲಿ ಎಲ್ಲ ಬೆಡ್ಡು ಜಾಗ ಹಿಂಗೆ ನಡೆದು ಬಿಡ್ತೀವಿ ಮೇಲೆ. ಇರ್ಲಿ ಅಲ್ಲಲ್ಲ, ಅದ್ರ ಪಾಡಿಗೆ ಅದಿರ್ಲಿ, ಅದ್ರ ಪಾಡಿಗೆ ಅದಿರ್ತದೆ. ಮಳೆ ಗಿಡ ನೀರು ಬಿದ್ದಾಗ ಅದು ಇದಾಗ್ತದೆ. ಆಮೇಲೆ ನೋಡಿ ಬಾಳೆ, ನಮ್ಗೇನು ಬಾಳೆ ಇದು ಗೊನೆ ಮುಖ್ಯ ಅಲ್ಲ, ಚಿಪ್ಪು ಮುಖ್ಯ ಅಲ್ಲ. ವಿಷಮುಕ್ತವಾಗಿ 4 ಹಣ್ಣು ಬರಲಿ ನಿಮ್ಗೆ. ಇದರಲ್ಲಿ ವಿಷಮುಕ್ತವಾಗಿ 4 ಹಣ್ಣು ಬರಲಿ, ನಿಮ್ಮ ಮಕ್ಕಳಿಗೆ ಧೈರ್ಯವಾಗಿ ತಿನ್ನಿಸ್ಬೋದು. ಅದೇ ನೀವು ಆರ್ಗಾನಿಕ್ ಅಂಗಡಿಯಿಂದ ತಂದ್ರೆ ಅದು ಆರ್ಗಾನಿಕ್ ಅಲ್ಲ, ಅದು ಬೋರ್ಡ್ ಮಾತ್ರ ಆರ್ಗಾನಿಕ್. ನೋಡಿ ಎಷ್ಟು ಕಡ್ಡಿ ಎಲ್ಲ ಸ್ಟಾಕ್ ಇಲ್ಲೇ ಇರ್ತದೆ. ಇದೇನ್ ಮಾಡ್ತಾರೆ, ಕೆಲವು ರೈತರು ಬೆಂಕಿ ಹಾಕ್ಬಿಡ್ತಾರೆ. ಸುಲಭದ ಕೆಲಸ ಅವ್ರಿಗೆ ಬೆಂಕಿ ಹಾಕೋದು. ನೋಡಿ, ಎಲ್ಲ ನುರ್ಕೊಂತದ್ದು. ಬನ್ನಿ, ಯಾವ್ದಾದ್ರು ಜೀವಿಗಳಿದೆ ಅಲ್ಲಿ ಇರ್ಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ, ಬನ್ನಿ. ಒಂದು ಅಡಿಕೆ ಮರದಲ್ಲಿ 1,000 ಒಂದು ವರ್ಷಕ್ಕೆ ಸಿಕ್ಕರೆ ಸಾಕು. ಇವತ್ತು 2-2.5 ಸಾವಿರಕ್ಕೆ ಓಡ್ತಾ ಇದೆ. ಮತ್ತು ನೀವೇ ಅದನ್ನ ಏನಾದರೂ ನಾನು ಕಟ್ ಮಾಡಿ ನಾನೇ ಅದನ್ನ ಅಡಿಕೆ ಮಾಡ್ತೀನಿ ಅಂದರೆ 10 ಜನರಿಗೆ ಉದ್ಯೋಗನೂ ಕೊಡ್ಬೋದು. ಮತ್ತು ಅದರಲ್ಲಿ ಲಾಭನೂ ದ್ವಿಗುಣ ಮಾಡ್ಬೋದು. ಒಂದು 140 ತೆಂಗಿನ ಮರ, 140 ತೆಂಗಿನ ಮರದಲ್ಲಿ ನಮಗೊಂದು 300 ಕಾಯಿ ಬರಲಿ. ಖರ್ಚಿಲ್ವಲ್ಲ ಇನ್ನು. ಇವಾಗೇನೋ ಇನ್ನೊಂದು ಸ್ವಲ್ಪ ದಿನ ಆಳು ಪಾಳು ನೋಡ್ಕೋಬೇಕು. ನೆಕ್ಸ್ಟ್ ನೀವು ಬೀಗ ಹಾಕೊಂಡು ಡ್ರಿಪ್ ನೀರೊಂದು ನೋಡ್ಕೊಂಡ್ರೆ ಯಾವಾಗೊಂದ್ಸಲ ಜನ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಸಾಕು, ಪಾಡಗದು ಬರುತ್ತೆ. ಮೊದಲು ಪೈಪು ನೋಡಿ ಈ ತರ ಹಾಕಿ ಅವರು ಬಿಟ್ಟಿದ್ರು ಅದನ್ನ. ಆಮೇಲೆ ಅದ್ರ ಮಧ್ಯದಲ್ಲೂ ಲ್ಯಾಟ್ರಿನ್ ಎಲ್ಲ ಇತ್ತಲ್ಲ, ಎಲ್ಲ ಹಾಕ್ಬೋದು. ನೋಡಿ ಈ ವ್ಯೂ ತೆಗಿಯಪ್ಪ. ಆ ಕಡೆ ನಾನು ಹೇಳಿದ್ನಲ್ಲ, 1 ವರ್ಷದಲ್ಲಿ ನಿಮ್ಮ ತೋಟದೊಳಗೆ ಯಾರೋ ಇದ್ರೆ ನೀವು ಹುಡ್ಕೊಂಡು ಹೋಗಿ ಹುಡುಕ್ಬೇಕು, ನೋಡ್ಬೇಕು ಅಂತ. ಅಲ್ಲ, ಬರುತ್ತೆ. ಇದು ಚರಂಡಿ ನೋಡಿ, ಇದೊಂದು ಚರಂಡಿ. ಈ ಚರಂಡಿ ಒಳಗಡೆ ಪೈಪ್ ಎಲ್ಲ ಸ್ವಲ್ಪ ಮುಚ್ಚಿಟ್ಬಿಡಿ. ಇದು ಮುಂದೆ ಯಾವ್ದು ಬರ್ಲಿ, ಒಂದು 2 kg ಬರ್ಲಿ. ಶುದ್ಧವಾದದಲ್ವಾ, ನಮ್ಮ ಮಕ್ಳಿಗೆ ಧೈರ್ಯವಾಗಿ ನಾವು ಕೊಟ್ಟು ತಿನ್ನಿಸ್ಬೋದಲ್ವಾ. ನಾವು ತಿನ್ಬೋದು, ನಮ್ಮ ಮಕ್ಳಿಗೂ ತಿನ್ನಿಸ್ಬೋದು. ಏಲಕ್ಕಿ ಗೊನೆ ಈ ಬುಡ ನೋಡಿ, ಈಗ 7-8 ಬಂದಿದೆ. ಇದೆಲ್ಲ ಗುಂಪು ಬಾಳೆ. ಇಲ್ಲಿ ಎಷ್ಟೇ ಬಂದ್ರು ನಾವು ಅದನ್ನ ಬಿಟ್ಕೊಂಡ್ಬಿಡ್ಬೇಕು. ಗುಂಪು ಬಾಳೆ ಇದು. ಇಲ್ಲಿ 25-30 ಗಿಡ ಬಂದ್ರು ನಾವು ಅದನ್ನ ಬಿಟ್ಕೊಳ್ಬೇಕು. ನೋಡಿ, ಗೊನೆ ಸೂಪರಾಗಿ ಬರುತ್ತೆ. ಇಲ್ಲಿ ಇದು ಅಷ್ಟೇ, ಈ ಗೊನೆ ನೋಡಿ ಸೂಪರಾಗಿ ಬಂದಿದೆ. ನೋಡಿ, ಒಂದು 10 kg ಬರಲಿ ಸಾಕಲ್ವಾ. ನಮ್ಮ ತೋಟದ ಬೆಳೆದಿರೋದಂದ್ರೆ ನಮಗೆ ಎಷ್ಟು ಖುಷಿ ಇರ್ತದೆ. ಅದನ್ನ ತಿನ್ನುವಾಗ ಸಿಕ್ಕುವ ನೆಮ್ಮದಿ ಖುಷಿನೇ ಬೇರೆ. ಈ ರೀತಿ ನಮಗೆ ಬೇಕಾಗಿನ ನಾವು ಬೆಳ್ಕೊಂಡು ತಿನ್ನುವಂಥ ಮಟ್ಟಕ್ಕೆ ಬರ್ದಿದ್ಮೇಲೆ ನೋಡಿ, ಇಲ್ಲಿ ಬಾಳೆ ಒಂದು ಗಿಡದಲ್ಲಿ ಗುಂಪು ಬಾಳೆಯಲ್ಲಿ ನೋಡಿ 7-8 ಗಿಡ ಬಂದ್ಬಿಟ್ಟಿದೆ ಆಗ. ಕೆಲವರು ಹೇಳ್ತಾರೆ ಗುಂಪು ಬಾಳೆಗೆ ಒಂದೇ ನಟ್ರ ಎಷ್ಟು ನಟ್ರಿ ಅಂತ. ನೋಡಿ, ಅಲ್ಲಿ ಗುಂಪು ಬಾಳೆ ಒಂದು ಕಂದು ನೆಟ್ಟಿದೆ. ಒಂದು ಕಂದು ನಟ್ಟಿರೋದು ಎಷ್ಟು ಗಿಡ ಹೊಡೆದಿದೆ ನೋಡಿ. ಇದೇ ವಿಶೇಷ ಇದ್ರದ್ದು. ಒಂದು ಗಿಡದಲ್ಲಿ ನೋಡು, ಇದು ಮದರ್ ರೂಟ್ ನೋಡಿ, ಇದು ತಾಯಿ. ಇದು ಸುತ್ತ ಇದೆಯಲ್ವಾ, ಇದ್ರದ್ದು ಕೊನೆ ಬಂದ್ಮೇಲೆ ನಾವು ಇನ್ನ ಕಟ್ ಮಾಡಿ ಇಲ್ಲೇ ಬಿಟ್ಬಿಟ್ರೆ ಇದ್ರ ಸಾರ ಎಲ್ಲ ಇದಕ್ಕೆ ಬರುತ್ತೆ. ಇದ್ರದ್ದು ಕೊನೆ ಆದ್ಮೇಲೆ ಇದ್ರ ಸಾರ ಎಲ್ಲ ಇದಕ್ಕೆ ಬರುತ್ತೆ. ಹೀಗೆ ಇದು ಸುತ್ತ ಇಲ್ಲಿ ಇಡ್ತಾ ಇರ್ಬೇಕು. ಇಲ್ಲಿ ಇನ್ನೇನು ತೆಗಿಯುವಂತ ಅವಶ್ಯಕತೆ ಇಲ್ಲ. ಇದಿಲ್ಲ, ಇದು ನಿಮ್ಗೆ ವರ್ಷಕ್ಕೆ 6-8 ಕೊನೆ ಆರಾಮ. ಎಷ್ಟಪ್ಪ ಇದ್ರಲ್ಲಿ ಇದು ಹತ್ಬಿಡ್ಬೋದು. ಇದು ಹತ್ಬೋದು. ಇದ್ರೆಲ್ಲ ಕ್ಲೀನ್ ಆಗಿ ವಿಳ್ಯದೆಲೆ ಹಾಕ್ಬೋದು. ನೋಡಿ, ಮೆಣಸಿನ್ಕಾಯಿ ಹಾಕೊಂಡಿದ್ದೀರಿ. ಮೆಣಸಿನ್ಕಾಯಿ ನೋಡಿ, ಇದೆಲ್ಲ ಅರಿಶಿನ ಶುಂಠಿ. ಅದೇ ಮಧ್ಯ
ಸಬ್ಬಾಗುತ್ತೆ ಏನಾಗಲ್ಲ, ಏನು ಆಗಲ್ಲ, ಸಾಯಿಲ್ ಟೈಟ್ ಮಾಡ್ಬಿಡುತ್ತೆ. ಏನು ಆಗಲ್ಲ. ಈಗ ಅಲ್ಲಿ ಮತ್ತೆ ಹೇಗಾಕಿದ್ರೆ ಫ್ರೀ ಆಗ್ತದೆ. ಅದರಲ್ಲಿ ಗೆಣಸು ಯಾವಾಗ ಬೆಳಿತದೆ ಅದು ಫ್ರೀ ಆಗ್ತದೆ. ಒಂದು ಲೈನ್ಗೆ ಶುಂಠಿ, ಒಂದು ಲೈನ್ಗೆ ಅರಿಶಿನ ಅಲ್ಲೆಲ್ಲ ಹಾಕೊಂಡು ಗೆಣಸು ಎಲ್ಲ ಹಾಕೊಂಡು ಇನ್ನು ಮುಂದೆ ಏನಿಲ್ಲ. ಹಾಕ್ಬೋದು ಸರ್ ಮತ್ತೆ ಗೆಣಸು ಎಲ್ಲ ಹಾಕೋಬೇಕು. ಗೆಣಸು ನೆಟ್ಟಿದ್ದು ಇದು 2-3 ಸಲ ನಾವು ಹೂವು ಕಿತ್ತಿದೀವಿ. ಒಂದ್ಸಲ ಹೂವು ಕಿತ್ತಿದೀವಿ, ಕಿತ್ತೂನು ಇದು ಬಂದಿದೆ. ಈಗ ನೀವು ಇದನ್ನ ಹಣ್ಣು ಮಾಡಕ್ ಬಿಡಬೇಡಿ. ಇದನ್ನ ಕಟ್ ಮಾಡಿ ಯಾವ್ದಾದ್ರು ಒಂದು ಸಾಂಬಾರ್ ಗಿಂಬಾರ್ಗು ಅಥವಾ ಉಪ್ಪಿನಕಾಯಿ ಬಳಸ್ಕೊಂಬಿಡಿ. ಗಿಡ ತಾಕತ್ತಾಗ್ಲಿ, ಇಲ್ದಿದ್ರೆ ಏನಾಗ್ತದೆ ಕೊಂಬೆ ಹೋಗ್ಬಿಡ್ತದೆ. ಇಲ್ಲಿ ತೆಗೆದ್ಬಿಟ್ರೆ ಗಿಡನ ಸ್ವಲ್ಪ ಹೈಟ್ ಬರಲಿ. ನೆಕ್ಸ್ಟ್ ಇಯರ್ಗೆ 4 ಬಿಟ್ಕೊಳ್ಳಿ. ಈ ಸಲ 2 ಕಾಯಿ ಬಿಟ್ಟಿದ್ರಿ, ಬರೋ ವರ್ಷಕ್ಕೆ 4 ಕಾಯಿ ಬಿಡಿ. 6 ಗಿಡ ಮಾಡಿಸ್ಬಿಟ್ಟಿದ್ದೀನಿ. ಎಲ್ಲ ತೋಟದಲ್ಲೂ ಹಿಂಗೆ ಕೊಡೋದು. ನೀವು ನೆಕ್ಸ್ಟ್ ಇದನ್ನ ಅಷ್ಟೇ ಅಲ್ಲಿ ಇಲ್ಲೆಲ್ಲ ಬೀಜ ಹಾಕೊಟ್ರೆ ನಿಮ್ಗೆ ಎಣ್ಣೆಗೂ ಆಯ್ತು, ತೆಂಗಿನ ಗಿಡಕ್ಕೆ ಹುಳ ಬರ್ದಂಗೆ ತಪ್ಪಿಸ್ದಂಗೂ ಆಯ್ತು. ಮತ್ತೆ ಇದು ಹಾಕೋದ್ರಿಂದ ಅಂತ ಕಂಬಳಿ ಹುಳ ಅವಾರ್ಡ್ ಆಗ್ತದೆ. ನೋಡಿ, ಈ ಹಳ್ಳನ್ನ ನೀವು ಹಾಕೊಂಡಷ್ಟು ನಿಮ್ ಜಮೀನಲ್ಲಿ ಕಂಬಳಿ ಹುಳನ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಎಲ್ಲಾ ತರದ ಹುಳಗಳಿಗೆ ಇದ್ರಿಗೆ ಎಲೆ ಬಹಳ ಸ್ವೀಟು. ಕೆಲವು ಏನಂತಂದ್ರೆ ಹಳ್ಳ ಹಾಕೋದ್ರಿಂದ ಜಮೀನು ಹುಳ ಬರ್ತದೆ ಅಂತಾರೆ. ಅವಕ್ಕೆ ಅದು ಅರ್ಥವೇ ಆಗಲ್ಲ ಕೃಷಿ ಅಂದ್ರೆ ಏನು ಅಂತ. ಇದು ಆಗಿರೋದ್ರಿಂದ ಬೇರೆ ಹುಳ ತಿನ್ನೋದನ್ನ ಬಂದು ಇದನ್ನ ತಿನ್ಕೊಂಡು ಅವು ಹೊಟ್ಟೆ ತುಂಬ್ಕೊಂಡು ಹೋಗ್ತವೆ ಅಷ್ಟೇ. ಈಗ ನಾವು ಸಾಗವಾಗಿರುವಂತ ಪಾಯಸ ಒಬ್ಬಟ್ಟು ಸಿಕ್ಕರೆ ತಿಂತೀವ, ರಾಗಿ ಮುದ್ದೆ ಸಿಕ್ಕರೆ ತಿಂತೀವ, ಪಾಯಸನೇ ತಿಂತೀವಿ. ಯಾಕೆಂದ್ರೆ ಅದೇ ಚೆನ್ನಾಗಿರ್ತಲ್ವಾ. ನಾನು ಹೇಳ್ತೀನಲ್ಲ, ಪೊಲಿಟಿಷಿಯನ್ಸ್ಗೆ ಕೋಳಿ ರುಚಿ ನೋಡಿದವನು ಹೋಳಿಗೆ ತಿನ್ಲಾರ ಅಂತ. ಹಂಗೆ ಪೊಲಿಟಿಷಿಯನ್ಸ್ಗೆ ಕಳ್ದುಡ್ಡು ತಿಂದ ಅಭ್ಯಾಸ ಆಗ್ಬಿಟ್ಟು ದುಡಿಯೋ ದುಡ್ಡು ತಿನ್ನಲ್ಲ ಅವರು. ಹಂಗೇನೆ ಈ ಹುಳುಗಳು ಅಷ್ಟೇ. ಇದು ಎಲೆ ಬಹಳ ಚೆನ್ನಾಗಿರುತ್ತೆ, ಇದನ್ನೇ ತಿಂತವೇನೋ, ಬೇರೆ ದಿನ ತಿನ್ನಕ್ ಹೋಗಲ್ಲ. ಇದು ಅದಕ್ಕೆ ಇಲ್ಲ ಅಂತ ಏನ್ ಮಾಡ್ತಾರೆ, ಅದು ಬೇರೆನ ತಿನ್ನಕ್ ಶುರು ಮಾಡಿ. ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ನಮ್ಗೆ ಧೈರ್ಯ ಇರ್ಲಿಲ್ಲ, ಮತ್ತೆ ಧೈರ್ಯ ಅನ್ನೋದಕ್ಕಿಂತ ನಂಬಿಕೆ ಇರ್ಲಿಲ್ಲ ಬರುತ್ತಾ ಇಷ್ಟು ಅಂತ. ನಾವು ಕೊನೆಗೆ ಏನಾರು ಒಂದು ಎಲ್ಲರೂ ಹಾಕ್ಸ್ತಾರೆ ಮಾಡಿಸ್ತಾರೆ, ಕೊನೆಗೆ ಏನಾರು ಒಂದು ಆರ್ಗ್ಯಾನಿಕ್ ಅಲ್ಲಿ ಏನಾರು ಒಂದು ಹಾಕ್ತಾರೆ ಅನ್ಕೊಂಡ್ವಿ. ಸೊ ಇಲ್ಲಿ ತನಕ ನಾವೊಂದು ಪೀಡನ್ ಕಾಳ್ ಇರುವೆ ಔಷಧಿ ಕೂಡ ನಮ್ಮ ಜಮೀನಿಗೆ ನಾವು ಹಾಕಿಲ್ಲ. ಸೊ ಬೇಸಿಕಲಿ ಅದೇ ಸಮಾಧಾನ ನಮಗೆ, ಖುಷಿ. ನೀವು ಹೇಳ್ದಾಗೆ ಬಾಳೆ ತೋರಿಸಿದ್ರಿ, ಬಾಳೆ ಎಲ್ಲ ಹೆಂಗ್ ಬಂದಿದೆ. ಬರೀ ನಮ್ಗೆ ಹೇಳ್ದಂಗೆ ಅವ್ರಿಗೆ ನಮ್ಗೆ ಏನ್ ಬೇಕು ಪೊಟ್ಯಾಶು ಅದೆಲ್ಲ ನಮ್ಗೆ ಸಿಗುತ್ತೆ, ಭೂಮಿಗೆ ಸಿಗುತ್ತೆ, ನಮ್ಗೆ ನ್ಯಾಚುರಲ್ ಆಗಿ ಹಣ್ಣು ಸಿಗ್ತಾ ಇದೆ. ಸೊ ಇಲ್ಲಿ ಅದಕ್ಕಿರೋದ್ರಿಂದ ನಾವು ಸ್ವಲ್ಪ ಅವಾಯ್ಡ್ ಮಾಡಿದೀವಿ ಹೊರಗಡೆಯಿಂದ ಫ್ರೂಟ್ಸ್ ತಗೊಳ್ಳೋದಾಗ್ಲಿ ಇದಾಗ್ಲಿ. ಬೇಸಿಕಲಿ ನಮ್ಗೆ ಬಾಳೆ ಸಿಗ್ತಾನೆ ಇರುತ್ತೆ ಒಂದೊಂದು ಗೊನೆ. ಸ್ಟಾರ್ಟಿಂಗ್ ಅವ್ರು ಗುಂಬಾಳೆ ಹೇಳ್ದಾಗೆ ಇವಾಗ 1 ವರ್ಷಕ್ಕೆ ನಮ್ಗೆ 11, ಇವಾಗ ಬಾಳೆ ನೆಟ್ಟಿ 11 ತಿಂಗಳಾಗಿದೆ. 11 ತಿಂಗಳಿಗೆ ಗೊನೆ ಬಂದಿದೆ. ಗೊನೆ ಬಂದು ನಮ್ಗೆ ಈ ತರ ನಾವು ಇಲ್ಲಿ ತನಕ ಯಾವುದೇ ತರದಾಗ್ಲಿ ಒಂದು ಇರುವೆ ಔಷಧಿ ಪೀಡನ್ ಕಾಳಾಗ್ಲಿ ಈ ಜಮೀನಲ್ಲಿ ಬಿಟ್ಟಿಲ್ಲ. 2021 ನಾವು ತಗೊಂಡಿದ್ ಲ್ಯಾಂಡ್, ಅಲ್ಲಿಂದ ಇಲ್ಲಿ ತನಕ 2024 ತನಕ. ಸರ್ ಶುರು ಮಾಡ್ಸೋಕ್ ಮುಂಚೆನೂ ಖಾಲಿ ಇತ್ತು, ಬಟ್ ಏನು ಹಾಕಿರ್ಲಿಲ್ಲ. ಬಟ್ 2023 ಇಂದ ಇಲ್ಲಿ ತನಕ ಒಂದು ಏನು ನಂಗೆ ಹೆಸರುಗಳು ಗೊತ್ತಿಲ್ಲ ಆಕ್ಚುಲಿ, ಅದನ್ನು ಯೂಸ್ ಮಾಡಿಲ್ಲ ನಾವು, ಏನು ಯೂಸ್ ಮಾಡಿಲ್ಲ. ಸರ್ ಹೇಳ್ದಾಗೆ ಈ ತರ ಕಾಂಗ್ರೆಸ್ ಕಡ್ಡಿನ ಉನಿ ಹಾಕ್ತಿವಿ, ಒಂದೊಂದ್ಸಲಿ ಗರ್ಗೆನೂ ಉನಿ ಹಾಕ್ತಿವಿ, ಒಂದೊಂದ್ಸಲಿ ಎಕ್ಕದ ಗಿಡ ಉನಿ ಹಾಕ್ತಿವಿ, ಒಂದೊಂದ್ಸಲಿ ಉಗ್ನಿ ಅಂಬನ ಉನಿ ಹಾಕ್ತಿವಿ, ಮತ್ತೊಂದ್ಸಲಿ ಎಲ್ಲಾನು ಒಂದರಲ್ಲೇ ಮಿಕ್ಸ್ ಮಾಡ್ತೀವಿ. ಒಂದೊಂದ್ಸಲಿ ಬಾಳೆಗೊನೆ ಬಿದೋಗುತ್ತೆ. ಇದು ಬಿದೋದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ತಗೊಂಡು ಆ ಸ್ಟೆಮ್ನ ಫುಲ್ ಉದ್ದುದ್ದು ಚಾಪ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ತರ ನೀರಲ್ಲಿ ಹಾಕ್ಬಿಡ್ತೀವಿ, ಡ್ರಮ್ಮಲ್ಲಿ ಕೊಳೆ ಹಾಕಿ ಅದನ್ನ ತಗೊಂಡೋಗಿ ಗಿಡಕ್ಕೆ ಬುಡಕ್ಕೆ ಬಿಡ್ತೀವಿ. ಸೊ ಈ ತರ ನೈಸರ್ಗಿಕವಾಗಿ ಏನೇನು ಅವ್ರು ಹೇಳಿದ್ದಾರೆ ಅದರ ಸಲಹೆ ಮೇಲೆ ಅದೇ ತರ ಔಷಧಿ ಕೊಟ್ಕೊಂಡ್ ಬಂದಿರುತ್ತೆ ಸರ್ ಇಲ್ಲಿ ತನಕ. ಅದೊಂದು ಸಣ್ಣದ ಹುಳ ಆಗ್ಲಿ, ಹುಳ ಹೊಡೆದಾಗ್ಲು ನಾವು ಅದೇ ಎಕ್ಕದನ್ನ ಫಿಲ್ಟರ್ ಮಾಡ್ಕೋತೀವಿ, ಸ್ಪ್ರೇಯರ್ ಇಟ್ಕೊಂಡಿದೀವಿ, ಸ್ಪ್ರೇಯರ್ ಅಲ್ಲಿ ತಗೊಂಡೋಗಿ ಒಂದೊಂದು ಗಿಡಕ್ಕೂ ಹೊಡಿತಾ ಇರ್ತೀವಿ. ಒಬ್ಬರನ್ನ ನಂಬದ್ಮೇಲೆ ಅವ್ರನ್ನ ನಂಬ್ಕೊಂಡು ಹೋಗಿ ಅಂತ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದ್ರಿಂದ ಗುರುಗಳನ್ನ ಅದನ್ನ ಪಾಲಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅವ್ರು ಹೇಳಿದ್ದನ್ನ ಒಂದು ಬಿಟ್ರೆ ನಾವ್ ಇಲ್ಲೇನು ಬೇರೆ ಸಾಹಸ ಆಗ್ಲಿ ಅಥವಾ ಎಲ್ಲೋ ನೋಡಿದ್ವಿ ಬೇರೆ ಕಡೆ ಯೂಟ್ಯೂಬಲ್ಲಿ ಆಗ್ಲಿ ಇದ್ ಮಾಡೋದಾಗ್ಲಿ ನಾವೊಂದೂ ಮಾಡಿಲ್ಲ. ಸರ್ ಏನ್ ಹೇಳ್ತಾರೆ ಅವ್ರಿಗೆ ಏನೇ ಪ್ರಶ್ನೆ ಕೇಳ್ಕೊಂಡು ಅವ್ರ ಹತ್ರ ಸಲಹೆ ತಗೊಂಡೇ ನಾವು ಮುಂದುವರಿಯೋದು. ನಮ್ಮ ತಂದೆ ಆಗ್ಲಿ ನಾವಾಗ್ಲಿ ಏನೇ ಒಂದು, ಇವಾಗ ಶುಂಠಿ ಹಾಕ್ಬೇಕು ಅಂತಿದ್ವಿ ನಾವು, ಅವ್ರ ಸಲಹೆ ತಗೊಂಡೇ ಹಾಕಿದ್ದು. ಅರ್ಶನ ಹಾಕ್ಬೇಕು ಅಂದ್ವಿ, ಅವ್ರ ಸಲಹೆ ತಗೊಂಡೇ ಹಾಕಿದ್ದು. ಏನೇ ಗಿಡ ಆಗ್ಲಿ, ಸಣ್ಣ ಪುಟ್ಟ ಇದಾಗ್ಲಿ, ಔಷಧಿ ಬಿಡೋದಾಗ್ಲಿ, ಒಬ್ರು ಸರ್ ಇದು ಹಾಕ್ಬೋದಾ ಮಾಡ್ಬೋದಾ ಅಂತ ಕೇಳೇ ಅವ್ರು ಹೇಳಿದ ಮುಂದೆನೆ ತಗೊಂಡೋಗೋದು. ಅವ್ರಿಗಿರಷ್ಟು ವಿದ್ಯೆ, ಅವ್ರಿಗಿರಷ್ಟು ಜ್ಞಾನ, ಅದನ್ನ ಉಪಯೋಗ ಮಾಡಿಕೊಂಡು ಈ ಮಟ್ಟಿಗೆ ನಾವು ತೋಟ ಮಾಡ್ಕೊಂಡಿದೀವಿ. ನಮ್ಮ ಸ್ವಾರ್ಥನೂ ಇರ್ಬೋದು, ಬಟ್ ಅವ್ರದ್ದು ಶ್ರಮ ಇದೆ. ನಾವು ಅವ್ರು ಹೇಳಿದ ಥರ ನಾವು ಶ್ರಮ ಪಡ್ತಾ ಇದ್ದೀವಿ. ಶ್ರಮ ಪಟ್ಟು ಫಲ ತಗೊಳ್ಳೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ.
ಇರ್ತೀನಿ ಬೋರು ಅಂತ ಒಂದು 20 ಅಡಿ ದೂರದಲ್ಲಿ ಒಂದು ಬೋರು ನೀವು ನಟ್ಟಿರೋ ಒಂದು 20 ಅಡಿ ದೂರದಲ್ಲಿ ಬಿದಿರು ಹಾಕೊಳ್ಬೇಕು ಅಂತ ನೋಡಿ. ಬೋರ್ ಅಲ್ಲಿದೆ, ಬೋರ್ ಅಲ್ಲಿದೆ, ಇಲ್ಲೊಂದು ಬೋರ್ ಇದೆ. ಇದು ಮಧ್ಯಕ್ಕೆ ನಾವು ನೋಡಿ ಒಂದು ಬಿದಿರು ಹಾಕಿದ್ದೀವಿ. ಈ ಬಿದಿರು ಕೂಡ ಅಷ್ಟೇ ಒಂದು ಸಣ್ಣ ಸೊಸೆಯನ್ನು ಹಾಕಿದ್ದು ನಾವು, ಸಣ್ಣ ಸೊಸೆ. ಅದು ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಬಿದಿರು ಎಲ್ಲಿರ್ತದೋ ಅಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರ್ತದೆ, ಮತ್ತು ಆ ನೀರಿನ ಸೆಲೆಯನ್ನು ಚೆನ್ನಾಗಿ ಎಳೀತದೆ, ಮತ್ತು ಸಾವಿರಾರು ಪಕ್ಷಿಗಳಿಗೆ ಇದೊಂದು ಆಶ್ರಯ. ಆಮೇಲೆ ಬಿದಿರನ್ನ ನಾವು ಬೇರೆ ಬೇರೆ ಎಲ್ಲ ಚಟುವಟಿಕೆಗಳು ಬಳಸ್ಬೋದು. ಆಮೇಲೆ ನಮ್ಮಲ್ಲಿ ಒಂದು ಹಸು ಕರು ಹಾಕಿದಾಗ ಅದರದ್ದು ಸತ್ತೆ ಬೇಗ ಬೀಳದೇ ಇದ್ದಾಗ ಇದ್ರ ಎಲೆಯನ್ನು ನಾವೇನು ಮಾಡ್ಬೋದು, ಕಿತ್ತು ದನಗಳು ಕೊಟ್ಟರೆ ಸತ್ತೆ ಭಾಳ ಬೇಗ ಹೊರಗಡೆ ಬರ್ತದೆ. ಮತ್ತು ಎರಡನೇದು ಏನಂದರೆ ಇದ್ರ ಭೂಮಿಯ ಕೆಳಗಡೆ ಇರುವಂಥ ಮಣ್ಣನ್ನು ತೆಗೆದು ನಾವು 1 ಲೀಟರ್ 200 ಲೀಟರ್ ನೀರಲ್ಲಿ ಇದ್ರ ಒಂದು ಹಿಡಿ ಮಣ್ಣನ್ನು ಕೊಳೆ ಹಾಕ್ಬಿಟ್ಟು ಆ ನೀರನ್ನು ನಮ್ಮ ಜಮೀನಿಗೆಲ್ಲ ಕೊಟ್ಟಾಗ ಗಾಳಿಗೆ ಹೇಳ್ತಿರಲ್ಲ, ಗಿಳಿಸಿಡೆ ಗಿಡ, ಅಗಸೆ ಗಿಡ, ನುಗ್ಗೆ ಗಿಡ ಗಾಳಿಗೆ ಬಿದ್ದೋಗ್ತದೆ ಅಂತ ಬೀಳೋ ಪರಿಸ್ಥಿತಿ ಬರೋದಿಲ್ಲ. ಇದು ತುಂಬ ಒಳ್ಳೆಯದು. ಇದು ಒಂದು ಹಿಡಿ ಮಣ್ಣನ್ನು ತಗೊಂಡು ಒಂದು ಹಿಡಿ ಮಣ್ಣು ತಗೊಳ್ಳಿ, ಡ್ರಮ್ಮಿಗೆ ಕೊಳೆ ಹಾಕಿ ಒಂದು 200 ಲೀಟರ್ ನೀರನ್ನ ಎಲ್ಲ ಜಮೀನ್ ಕಡೆ ಎಲ್ಲ ಕಡೆ ಹರಡ್ಕೊಂಡು ಬನ್ನಿ. ಹೆಂಗೆ ಸುಮ್ಮನೆ ಮಗ್ ತಗೊಂಡು ಚೆಲ್ಕೊಂಡು ಬರೋದು, ಎಲ್ಲ ಕಡೆ ಚೆಲ್ಕೊಂಡು ಬರೋದು. ಇದು ತುಂಬ ಬಿದಿರು ತುಂಬ ಒಳ್ಳೆ ಗಿಡ. ಇದು ಹೇಳಿದಾಗೆ ಶುರುವಿನಲ್ಲೇ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿದ್ವಿ. ಇದ್ದಾಗ ನಮ್ಮ ಫ್ರೆಂಡ್ ಮುಖಾಂತರ ಇದೆ ಫೇಸ್ಬುಕ್, ಯೂಟ್ಯೂಬ್ ಮುಖಾಂತರ ಸರ್ ಅವ್ರ ಪರಿಚಯ ಆಯಿತು. ಸೊ ಅದಾಗಿ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಅವ್ರಿಗೆ. ಇಮಿಡಿಯೇಟ್ ಅಂದರೆ ಮಾರನೇ ದಿನವೇ ಅಲ್ಲಿಗೆ ಸೋಡಿಕಟ್ಟೆಗೆ ಹೋಗಿದ್ವಿ. ಹೋಗಿ ನೋಡಿಕೊಂಡು ಅವ್ರ ಹತ್ರ ಎಲ್ಲ ಅಭಿಪ್ರಾಯ ತಗೊಂಡು, ಮತ್ತು ಹೇಳ್ದಾಗೆ ತೆಂಗಿನ ಸಸಿ ಅವ್ರು ಮಾಡಿದಂಥ ರೀತಿ ಎಲ್ಲ ಕಡೆ ಹುಡುಕ್ತಾ ಇದ್ವಿ. ತೆಂಗಿನ ಸಸಿ ಹೇಗೆ ಮಾಡ್ತಾರೆ, ಹೆಂಗೆ ಅದನ್ನು ಬೆಳೆಸ್ತಾರೆ ಅಂತೆಲ್ಲ ನೋಡ್ತಾ ಇದ್ವಿ. ಬಟ್ ಅವ್ರ ಕೆರೆಯಲ್ಲಿ ಹಾಕಿ ಅದನ್ನು ಮಾಡಿದ್ದ ರೀತಿನ ನೋಡಿ ನಾವು ತುಂಬ ಇಂಪ್ರೆಸ್ ಆಗಿ ಅವ್ರ ಹತ್ರ ಶುರು ಮಾಡಿಸಿದ್ವಿ. ಅದೇ ಅವ್ರು ಹೇಳ್ದಾಗೆ ಈ ಥರ ಮಧ್ಯದಲ್ಲೆಲ್ಲ ಲೈನ್ ಆಗೋಗ್ಬಿಟ್ಟಿದ್ವಿ, ನಮ್ಗೆ ಐಡಿಯಾ ಇರಲಿಲ್ಲ. ಬಟ್ ಇದು ಇವಾಗ ಹೆಂಗೆ ಬಂದಿದೆ ಅಂದರೆ ನೀವೇ ನೋಡಿದಾಗೆ ಒಂದು ಇಂಜಿನಿಯರಿಂಗ್ ಪ್ಲ್ಯಾನ್ ಆಗಿ ಮನೆ ಹೆಂಗೆ ಬರುತ್ತೆ, ಗಿಡದಲ್ಲಿ ಆ ಥರ ನಾವು ತೊಗೊಂಬಂದಿದ್ದೀವಿ. ಯಾರ ಅಭಿಪ್ರಾಯ ಸರ್ ಅವರಿಂದ. ಮತ್ತೇನಂದರೆ ತಾಚು ತಪ್ಪದೆ ಅವ್ರು ಏನು ಹೇಳ್ತಾರೆ, ನಮ್ಮ ತಂದೆ ಆಗಲಿ ನಾವಾಗಲಿ ಅವ್ರು ಹೇಳಿದ್ ಬಿಟ್ಟು ಒಂದು ಬೇರೆ ಏನು ಮಾಡೋಕ್ಕೋಗಲ್ಲ. ಅವ್ರು ಏನು ಇದನ್ನು ಹೇಳ್ತಾರೆ ಅದನ್ನೇ ನಾವು ಪಾಲಿಸ್ಕೊಂಡು ಬಂದಿರೋದು ಇಲ್ಲಿ ತನಕ. ಅವ್ರು ಯಾವಾಗಲೂ ಮಲ್ಚಿಂಗ್ಗೆ ಇದು ಹೇಳ್ತಾರೆ, ಹುರುಳಿ ಹಾಕಿ ಅಂತ, ಅದನ್ನು ಹಾಕೊಂಬರ್ತೀವಿ. ಅವ್ರು ಹೇಳಿದ ಕೆಲಸ ಮಾಡ್ಕೊಂಬಂದಿದ್ದೀವಿ. ಬಟ್ ಏನಂದರೆ ನಾನು ಹೇಳೋದು ಸಜೆಷನು, ಅವ್ರು ಸರ್ ಹೇಳ್ದಾಗೆ ಯಾರೋ ತೋಟ ಮಾಡಿಬಿಡ್ತಾರೆ, ಯಾರೋ ಇದು ಮಾಡ್ತಾರೆ, ಇನ್ಕಮ್ ಬರುತ್ತೆ, ಅದಾಗುತ್ತೆ ಅಂತಲ್ಲ. ನೀವು ನಿಂತು ನಿಮ್ಮ ಎಕ್ಸ್ಪೀರಿಯನ್ಸ್ನ ತಗೊಂಡು ಬೇರೆದಲ್ಲೆಲ್ಲ ನಾವು ಹೇಗೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಕೆಲಸ ಮಾಡ್ಕೋತೀವಿ, ತೋಟದಲ್ಲೂ ಹಾಗೆ ಏನೋ ಹಾಕ್ಬಿಟ್ರು ಬಂದ್ಬಿಡ್ತು 1 ವರ್ಷಕ್ಕೆ ಇನ್ಕಮ್ ಬರುತ್ತೆ, ಅದಲ್ಲ. ಬೇರೆ ಬೇರೆ ಥರ ಡೆವಲಪ್ಮೆಂಟ್ಸ್ ಇರುತ್ತೆ, ದಿನ ಡೆವಲಪ್ಮೆಂಟ್ಸ್ ಇರುತ್ತೆ. ಒಂದೊಂದಲ್ಲಿ ಒಂದೊಂದು ಥರ ಡೆವಲಪ್ಮೆಂಟ್ ಇರುತ್ತೆ. ಇನ್ನೊಂದಲ್ಲಿ ಒಂದಿನ ಅಡಿಕೆಯಲ್ಲಿ ಡೆವಲಪ್ಮೆಂಟ್ ಇದ್ದರೆ ಒಂದಿನ ತೆಂಗಲ್ಲಿರುತ್ತೆ, ಒಂದಿನ ಶುಂಠಿಲಿರುತ್ತೆ, ಒಂದಿನ ಅರಿಶಿಣದಲ್ಲಿರುತ್ತೆ. ಆ ಥರ ಒಂದೊಂದು ಕಲ್ತ್ಕೊಂಡು ನಾವು ಇಲ್ಲಿ ತನಕ 1 ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಬೇರೆ ನಾನು ಯೂಟ್ಯೂಬ್ಸೆಲ್ಲ ನೋಡಿದ್ದೀನಿ ಎಷ್ಟೊಂದು ಕಡೆ, ಎಲ್ಲರೂ ಹೇಳೋದು ಅದೇ, ಎಲ್ಲ ಫಸ್ಟ್ ಇನ್ಕಮ್ ಅಂತಾನೆ ಕೇಳ್ತಾರೆ. ಇನ್ಕಮ್ ಏನು ಬರ್ತಾ ಇದೆ, ಇನ್ಕಮ್ ಏನು ಸಿಗುತ್ತೆ ಅಂತ. ಆಬ್ವಿಯಸ್ಲಿ ಫಾರ್ಮಿಂಗ್ ಮಾಡಿದಾಗ ಇನ್ಕಮ್ ಸ್ಟಾರ್ಟಿಂಗಲ್ಲಿ ಸಿಗಲ್ಲ, ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ಸೊ ಆ ಪೇಷನ್ಸ್ಗೋಸ್ಕರ ನಮ್ಮ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟ್ ಕೊಟ್ಟಿದೆ. ಅದಾಗಿ ನಾನು 1 ವರ್ಷದಿಂದ ಇಷ್ಟು ಮಟ್ಟಿಗೆ ತೊಗೊಂಬಂದಿದ್ದೀವಿ. ನಾನಾಗಲಿ ನಮ್ಮ ತಂದೆ ಆಗಲಿ ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ ಸರ್.